ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಂಧಿಗಳ ಬಗ್ಗೆ ನೋಡೋಣ. ಸಂಧಿ ಅಂದ್ರೇನು, ಸಂಧಿಯೊಳಗೆ ಎಷ್ಟು ವಿಧಗಳು ಬರ್ತಾವು ಅನ್ನೋದನ್ನ ನೋಡೋಣ ಬನ್ನಿ. ಸಂಧಿಗಳು ಅಂದ್ರೇನು? ಸಂಧಿ ಅಂದ್ರೇನಪ್ಪ? ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ಸಂಧಿ ಎನ್ನುವರು. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ಸಂಧಿ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಪ್ಪ, ಇದು ಏನಾಗ್ತಾವು? ಪೂರ್ವ ಪದ ಮತ್ತ ಉತ್ತರ ಪದ ಸೇರಿ ಸಂಧಿ ಆಗುತ್ತವೆ. ಸಂಧಿ ಹೆಂಗಾಗ್ತಾವು ಅಂದ್ರ ಪೂರ್ವ ಪದ ಮತ್ತು ಉತ್ತರ ಪದಗಳು ಸೇರಿ ಸಂಧಿ ಆಗ್ತಾವು. ಉದಾಹರಣೆಗೆ ಮನೆ ಪ್ಲಸ್ ಇಂದ, ಮನೆಯಿಂದ. ಕನ್ನಡ ಸಂಧಿಗಳಲ್ಲಿ ಒಟ್ಟು ಎಷ್ಟು ವಿಧಗಳು ಬರ್ತಾವಪ್ಪ? 3 ವಿಧಗಳು ಬರ್ತಾವು. ಒಂದನೇದು ಯಾವುದು? ಲೋಪ ಸಂಧಿ. ಲೋಪ ಸಂಧಿ ಅಂದ್ರೇನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರವು ಲೋಪವಾಗುವುದಕ್ಕೆ ಲೋಪ ಸಂಧಿ ಎನ್ನುವರು. ಏನಪ್ಪಾ? ಸಂಧಿ ಆಗ್ಬೇಕಾದ್ರ ಪೂರ್ವ ಪದದಲ್ಲಿರ್ತಕ್ಕಂಥ ಅಕ್ಷರ ಲೋಪವಾದ ಅದಕ್ಕೆ ಏನಂತ ಕರೀತಾರ? ಲೋಪ ಸಂಧಿ ಅಂತ ಹೇಳಿ ಕರೀತಾರ. ಉದಾಹರಣೆಗೆ ಮಾಡು ಪ್ಲಸ್ ಇಸು, ಮಾಡಿಸು. ಇಲ್ಲಿ ಏನಾಗ್ತದಪ್ಪ? ಲೋಪ ಹೂ ಆಗ್ತೈತಿ, ಹೌದಾ? ಮಾಡಿಸು. ಊರು ಪ್ಲಸ್ ಊರು, ಊರು. ಇಲ್ಲಿ ಏನ್ ಲೋಪ ಆಗ್ತೈತಿ? ಹೂ ಲೋಪ ಆಗ್ತೈತಿ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಇಲ್ಲಿ ಬೇರೆ, ಇಲ್ಲಿ ಏನಾಗ್ತೈತಿ? ಏ ಲೋಪ ಆಗ್ತೈತಿ, ಹೌದಾ? ಯಾವ್ದಪ್ಪ? ಆದೇಶ ಸಂಧಿ. ಆದೇಶ ಸಂಧಿ ಅಂದ್ರೇನು? ಸಂಧಿಯಾಗುವಾಗ ಒಂದು ಅಕ್ಷರ ಹೋಗಿ ಮತ್ತೊಂದು ಅಕ್ಷರ ಬರುವುದಕ್ಕೆ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಏನಂತ? ಒಂದು ಅಕ್ಷರ ಹೋಗಿ ಮತ್ತೊಂದು ಅಕ್ಷರ ಬರೋದಕ್ಕನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹಳೆ ಪ್ಲಸ್ ಕನ್ನಡ, ಹಳೆ ಕನ್ನಡ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಕಣ್ ಪ್ಲಸ್ ಪನಿ, ಕಂಬನಿ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲಿ ನೋಡ್ರಿ, ಇಲ್ಲಿ ಕ ತ ಪಗಳಿಗೆ ಇದ್ರ ಬದಲಾಗಿ ಇಲ್ಲಿ ಏನ್ ಬರ್ತೈತಿ? ಗ ಡ ಬ, ಹೌದಾ? ಕತಪಗಳಿಗೆ ಗ ದ ಬ ಬಂತು ಅಂದ್ರ ಇವು ಯಾವಪ್ಪ? ಆದೇಶ ಸಂಧಿ. ಮೂರನೇದು ಯಾವ್ದಪ್ಪ? ಆಗಮ ಸಂಧಿ. ಆಗಮ ಸಂಧಿ ಅಂದ್ರೇನು? ಹೊಸದಾಗಿ ಒಂದು ಅಕ್ಷರ ಬರುವುದಕ್ಕೆ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಇದ್ರೊಳಗ 2 ವಿಧಗಳು ಬರ್ತಾವು. ಒಂದು ಯಕಾರ ಆಗಮ ಸಂಧಿ, 2 ವ ಕಾರ ಆಗಮ ಸಂಧಿ. ಯಕಾರ ಆಗಮ, ಓಕಾರ ಸಂಧಿಗಳು ಬರ್ತಾವ. ಒಂದನೇದು ಯಾವ್ದಪ್ಪ? ಯಕಾರ ಆಗಮ ಸಂಧಿ. ಯಕಾರ ಆಗಮ ಸಂಧಿ ಅಂದ್ರ ಇಲ್ಲಿ ಸಂಧಿಯಾಗುವಾಗ ಯಕಾರ ಆಗಮವಾಗಿ ಬರುವುದಕ್ಕೆ ಯಕಾರ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಸಂಧಿ ಆಗ್ಬೇಕಾದ್ರ ಒಂದು ಅಕ್ಷರ ಏನಪ್ಪ? ಇಲ್ಲಿ ಏ ಬಂತು ಅಂದ್ರೆ ಅದು ಯಕಾರ ಆಗಮ ಸಂಧಿ. ಉದಾಹರಣೆಗೆ ಮನೆ ಪ್ಲಸ್ ಇಂದ, ಮನೆಯಿಂದ. ಇಲ್ಲಿ ಏ ಬಂದೈತಾ? ಗಿಳಿ ಪ್ಲಸ್ ಅನ್ನು, ಗಿಳಿಯನ್ನು. ಪಾತ್ರೆ ಪ್ಲಸ್ ಅನ್ನು, ಪಾತ್ರೆಯನ್ನು. ಓಕಾರಾಗಮ ಸಂಧಿ. ಓಕಾರಾಗಮ ಸಂಧಿ ಅಂದ್ರೆ ಇಲ್ಲಿ ಸಂಧಿ ಆಗುವಾಗ ಓಕಾರ ಆಗಮವಾಗಿ ಬರುವುದಕ್ಕೆ ಓಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಪುಸ್ತಕ ಪ್ಲಸ್ ಅನ್ನು, ಪುಸ್ತಕವನ್ನು. ಹೌದಾ? ಇಲ್ಲಿ ನೋಡ್ರಿ, ಪುಸ್ತಕ ಪ್ಲಸ್ ಅನ್ನು ಏನ್ ಬಂತಿಲ್ಲಿ? ಓಕಾರ ಬಂತು. ಮರ ಪ್ಲಸ್ ಅನ್ನು, ಮರವನ್ನು. ಮಗು ಪ್ಲಸ್ ಅನ್ನು, ಮಗುವನ್ನು. ವಿಡಿಯೋ ಇಷ್ಟ ಆಗಿತ್ತಂದ್ರ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.